ಇಲ್ಲಿ ನೋಡಿ 2 ಲೆಜೆಂಡ್ಸು ಅಕ್ಕಪಕ್ಕ ನಿಂತಿದ್ದಾವೆ. ನಮಸ್ಕಾರ ಮತ್ತು ಕೊನಿಚಿವ ಎಲ್ರಿಗೂ ಜಪಾನಲ್ಲಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ರೀಸೆಂಟ್ ಟೈಮ್ಸಲ್ಲಿ ಅಷ್ಟು ಫ್ರೀಕ್ವೆಂಟಾಗಿ ವ್ಲಾಗ್ಸ್ ಹಾಕೋಕ್ಕಾಗ್ತಾ ಇಲ್ಲ. ಕೆಲಸ ಅಂತೆ, ಬೇಸ್ಬಾಲ್ ಅಂತೆ, ಈ ಥರ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಲೈಫಲ್ಲಿ. ಜಪಾನಿಗೆ ಬಂದು ಇಲ್ಲಿಗೆ 1.5 ವರ್ಷ ಆಗಿದೆ ಆ್ಯಂಡ್ ದಿಸ್ ಈಸ್ ಗೋನಾ ಬಿ ಮೈ ಫಸ್ಟ್ ಕಾರ್ ಮೀಟು. ಇವತ್ತು ತುಂಬ ಅಂದರೆ ತುಂಬ ರೆಟ್ರೋ ಕಾರ್ಸ್ ಬಂದಿರ್ತವೆ. ಸೊ ವೀಡಿಯೋನ ಕೊನೆವರೆಗೂ ನೋಡೋದು ಮರಿಬೇಡಿ. ನಾನು ಕೂಡ ಎಲ್ಲನೂ ನಿಮಗೆ ತೋರಿಸ್ತೀನಿ. ಸೊ ಸ್ಟಿಕ್ ಆನ್ ಟಿಲ್ ದ ಎಂಡ್. ಕಾರ್ ಮೀಟ್ ಎಂಟರ್ ಆಗಿದ ತಕ್ಷಣವೇ ನಮಗೆ ಈ ಬೈಕ್ ಕಾಣಕ್ಕೆ ಸಿಕ್ತು. ಸೊ ಇದು ನೋಡಿ ಯಮಹಾ YZ125 2 ಲ್ಯಾಕಿಗೆ ಸೇಲ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದಿದೆ ನೋಡಿ, ಈ ಕಾರ್ ಸೇಲ್ ಬಂದುಬಿಟ್ಟು 8,80,000 ಎನ್ನಿಗೆ ಸೇಲ್ ಮಾಡ್ತಾಯಿದ್ದಾರೆ. ಕ್ರೇಜಿ. ಸೊ ಇಲ್ಲಿ ಎಲ್ಲ ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ಐಟಮ್ಸ್ ತೊಗೊಬೋದು. ಬಟ್ಟೆ ಅಂತೆ, ಹೆಲ್ಮೆಟ್ ಅಂತೆ, ಸೈಕಲ್ಲು, ಗಿಟಾರು, ಸರ್ಫ್ ಬೋರ್ಡು. ಇಲ್ಲಿ ನೋಡಿ, ಇಲ್ಲೊಂದು ಹೋಂಡಾ ಕೂಡ ನಿಂತಿದೆ, CC110 ಅನಿಸುತ್ತೆ. ಶೂಸು, ಹ್ಯಾಟ್ಸು, ಏನು ಬೇಕು ಹೇಳಿ, ನಿಮ್ಗೆ ಏನು ಬೇಕು ಎಲ್ಲ ಇದೆ. ಇಲ್ಲಿ ನೋಡಿ ಚಿಕ್ಕ ಮಕ್ಕಳು ಗಾಡಿಗಳು, ಸ್ಪ್ಯಾನರ್ಗಳು, ಹಾಟ್ ವೀಲ್ಸ್ ಅಂತೆ, ಹೀಟರ್ಸು, ಏನು ಬೇಕು ಎಲ್ಲ ಇದೆ ಇಲ್ಲಿ ಯೂಸ್ಡು. ಮತ್ತು ಇಲ್ಲಿ ವೀಲ್ ಕವರ್ ಕೂಡ ಸೆಲ್ ಮಾಡ್ತಾಯಿದ್ದಾರೆ ಗಾಡಿಗಳ್ದು. ಮ್ಯಾಗ್ ವೀಲ್ಸ್ ಕೂಡ ಇದೆ. ಟಯರ್ಸು, ಹೆಡ್ಲೈಟ್ಸು, ಯೂಸ್ಡ್ ಹಾಟ್ ವೀಲ್ಸ್ ನೋಡಿ ಬರೀ 100 ಎನ್ನಿಗೆ ಸಿಗ್ತಾಯಿದೆ ಇಲ್ಲೆಲ್ಲ. ಮತ್ತು ಮ್ಯಾಗ್ಝಿನ್ಸ್ ಕೂಡ ಇದೆ. ಇಲ್ಲಿ ನೋಡಿ ಹಾಟ್ ವೀಲ್ಸ್ ಎಲ್ಲ ತುಂಬ ಚೀಪ್ ರೇಟಲ್ಲಿ ಮಾಡ್ತಾಯಿದ್ದಾರೆ. ಇದೆಲ್ಲ ಒಂದು ಕಾರ್ ಬಂದ್ಬಿಟ್ಟು 280 ಇದೆ. 280 ಅಂದರೆ ಅರೌಂಡು 150 to 160 ರುಪೀಸು. ಸೊ ಜಪಾನಲ್ಲಿ ಯೂಶ್ವಲಿ ಪ್ರೈಸ್ ಬಂದ್ಬಿಟ್ಟು 500 to 600 ಇರುತ್ತೆ ಹಾಟ್ ವೀಲ್ಸ್ ಒಂದು. ಬಟ್ ಹೌದು, ಕಂಪೇರ್ ಮಾಡಿದ್ರೆ ಚೀಪೇ ಇದು. ಈ ಎಂಟ್ರೆನ್ಸಲ್ಲೇ ಡ್ಯಾಟ್ಸನ್ ಸನಿ ನಿಂತಿದೆ. ಇದ್ರ ಇಂಜಿನ್ ಕೂಡ ನೋಡ್ಬೋದು ನಾವಿಲ್ಲಿ. ಇಲ್ಲಿ ನೋಡಿ ಏನೇನೆಲ್ಲ ಮಾಡಿಸ್ಬಿಟ್ಟಿದ್ದಾನೆ ಇವನು ಅಂತ. ಈ ಸ್ಟಿಕ್ಕರ್ಸ್ ಕೂಡ ತೊಗೊಬೋದು ನಾವು. 500 ಪೇ ಮಾಡಿದ್ರೆ ಇದನ್ನು ಗಾಡಿ ಹಿಂದೆ ಹಾಕೊಬೋದು. ಮ್ಯಾನ್ಯುವಲ್ ಗಾಡಿ ಆಗಿದ್ದರೆ. ಆಟೋಮೆಟಿಕ್ ಗಾಡಿಗಳಿಗೆಲ್ಲ ಹಾಕೋಕ್ಕಾಗಲ್ಲ, ಸಾರಿ. ಅರ್ಥ ಆಯಿತು ಅನಿಸುತ್ತೆ. ಇದ್ರ ಇಂಜಿನ್ ಪೇ ನೋಡಿ ಫುಲ್ಲು ಪಳ ಪಳ ಅಂತ ಹೊಳಿತಾ ಇದೆ. ಕ್ರೇಜಿ ಮಾಡಿಫಿಕೇಷನ್ ಮಾತ್ರ. ಇಲ್ಲಿ ನೋಡಿ ಗಾಡಿಗಳು ಸೇಲಿಗೆ ಕೂಡ ಇದೆ. ಆಸ್ಕಿಂಗ್ ಪ್ರೈಸ್ ಎಷ್ಟು ಅಂತ ಹಾಕಿಲ್ಲ. ಸೊ ಅಲ್ಲಿ ಕೇಳಿ ಅಂತ ಹೇಳಿದ್ದಾರೆ, ಎಷ್ಟಕ್ಕೆ ಬೇಕೋ ಅಷ್ಟು ಕೇಳಬೇಕು. ಇದನ್ನು ಆಮೇಲೆ ಮಾತಾಡೋದು. 1 ಲಕ್ಷ ಓಡಿದೆ ಗಾಡಿ ಇದು. ಎಷ್ಟು ಕೊಡ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಪ್ಪ. ಇಲ್ಲಿ ಇನ್ನೊಂದು ಫೋರ್ಡ್ ಮಸ್ಟ್ಯಾಂಗ್ ಕೂಡ ನಿಂತಿದೆ. ಕೂಲಾಗಿದೆ ನೋಡಿ. ಹಳೆ ಮಸ್ಟ್ಯಾಂಗನ್ನು ಕಾಣುತ್ತೆ, ಬಟ್ ಸಖತ್ತಾಗಿದೆ ನೋಡೋಕೆ ಮಾತ್ರ. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ವೋಲ್ಕ್ಸ್ವ್ಯಾಗನ್ ಬೀಟಲ್ಸು. ನೋಡಿ ಯಾವ್ಯಾವ ಥರ ಬೀಟಲ್ಸ್ ಇದೆ ಅಂತ. ಇದೆಲ್ಲ ಕಲರ್ಸು ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲೊಂದಿದೆ ನೋಡಿ ನಾಯಿ. ನೋಡಿ ಕ್ರೇಜಿ ಲೈನಪ್ಪು. ಯಾವ್ಯಾವ ಕಲರ್ ಇದೆಯೋ ಬೀಟಲಲ್ಲಿ ಎಲ್ಲ ಕಲರ್ಸು ಇದೆ ಇಲ್ಲಿ. ಬರೀ ಕಾರ್ಸೇ ಅಲ್ಲ, ಬೈಕ್ಸ್ ಕೂಡ ಬಂದಿದೆ. ಇಲ್ಲಿ ನೋಡಿ ಡುಕಾಟಿ ಯಾವ ಥರ ಇದೆ ಅಂತ ಸಖತ್ತಾಗಿದೆ ನೋಡೋದಕ್ಕೆ ಮಾತ್ರ. ರೆಡ್ ಬ್ಯೂಟಿ ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ಯಾವ ಮಾಡಲ್ ಏನಂತ ಗೊತ್ತಿಲ್ಲ, ಬಟ್ ನೋಡೋಕೆ ಮಾತ್ರ ಸೆಕ್ಸಿಯಾಗಿದೆ. ಇನ್ನೊಂದು ಹ್ಯಾರ್ಲೆ ಡೇವಿಡ್ಸನ್ ಕೂಡ ನಿಂತಿದೆ ಇಲ್ಲಿ. ಮತ್ತು ಇಲ್ಲಿ ಬಂದರೆ ಹೋಂಡಾ ಕ್ಲಾಸಿಕ್ 300 ಇದೆ. ಸೊ ಹಳೆಯ ಬುಲೆಟ್ಗಳು ಯಾವ ಥರ ಇತ್ತಲ್ಲ ಆ ಥರ ಇದೆ ನೋಡಿ ನೋಡೋದಕ್ಕೆ. ಇದ್ರ ಸ್ಪೀಡೋಮೀಟ್ರ್ ನೋಡಿ ತೋರಿಸ್ತೀನಿ. RPM ಮತ್ತು ಸ್ಪೀಡೋಮೀಟರ್ ಅಕ್ಕಪಕ್ಕನೇ ಇದೆ ನೋಡಿ. ಸಖತ್ತಾಗಿದೆ, ಏನೋ ಡಿಫ್ರೆಂಟಾಗಿದೆ. ಫಸ್ಟ್ ಟೈಮ್ ನೋಡಿದ್ದು ನಾನು ಈ ಥರ ಒಂದು ಸ್ಪೀಡೋಮೀಟರ್ನ. ಈ ಗಾಡಿ ನೋಡಿ ನೆಲದಲ್ಲೇ ಇದೆ ಗಾಡಿ ಇದು. ಇಲ್ಲಿ ನೋಡಿ ಕ್ಲಿಯರೆನ್ಸ್ ಎಷ್ಟಿದೆ ಅಂತ ನೋಡಿ ತೋರಿಸ್ತೀನಿ. ಇಲ್ಲಿರೋ ವೆಂಡಿಂಗ್ ಮಿಷಿನಲ್ಲಿ ಒಂದು ಡ್ರಿಂಕ್ ಹಾಕ್ಕೊಂಡು ಕಾರ್ಸ್ನ ನೋಡೋಣ ಬನ್ನಿ. ಇಲ್ಲಿ ನೋಡಿ 2 ಲೆಜೆಂಡ್ಸು ಅಕ್ಕಪಕ್ಕ ನಿಂತಿದ್ದಾವೆ. ನಿಸಾನ್ ಸ್ಕೈಲೈನ್ GTR ಮತ್ತು ಮಾಜ್ಡಾ ರೋಟ್ರಿದು RX-7. ಕ್ರೇಜಿ ಕಾಣಿಸ್ತಾ ಇದೆ ಮಾತ್ರ ಕಾರ್ ಇದು. ಒನ್ ಆಫ್ ಮೈ ಡ್ರೀಮ್ ಕಾರ್ ಇದು. ನೋಡಿ ಯಾವ ಥರ ಇದೆ ಅಂತ ಸೈಕ್ ಅಂದ್ಕೊಳ್ಳಿ. ನಾನು ಈ ಕಾರ್ನ ಬಿಟ್ಟು ಯಾವ ಕಾರ್ನ ನೋಡೋಕ್ಕೆ ಆಗ್ತಾಯಿಲ್ಲ. ಲವ್ ರೋಟ್ರಿ ಅಂತ ಹಾಕಿದ್ದಾರೆ ನೋಡಿ. ಸ್ಪಾಯ್ಲರ್ ನೋಡಿ ಯಾವ ಥರ ಇದೆ ಅಂತ. ಇದ್ರ ಎಕ್ಸಾಸ್ಟ್ ನೋಡಿ. ಎವ್ರಿಥಿಂಗ್ ಈಸ್ ಎ ಹೈಲೈಟ್ ಇನ್ ದಿಸ್. ವಾವ್, ಕ್ರೇಜಿ ಕಾರು. ಐ ಕ್ಯಾಂಟ್ ಗೆಟ್ ಓವರ್ ದಿಸ್. ಇಂಜಿನ್ ಕೂಡ ಕಾಣಿಸ್ತಿದೆ ನೋಡಿ, ಇಂಜಿನ್ ಬೇ ಇದರಲ್ಲಿ. ವಾವ್, ಏನು ಸೆಕ್ಸಿ ಕಾಣಿಸ್ತಾ ಇದೆ ಗಾಡಿ ಇದು. ಇನ್ನು ಪಕ್ಕದಲ್ಲಿದೆ ನಿಸಾನ್ GTR. ಇದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಫುಲ್ ಓಲ್ಡ್ ರೆಟ್ರೋ ಲುಕ್ಕಾಗಿದೆ. ಕ್ರೇಜಿ ಇದೆ ಮಾತ್ರ ಕಾರ್ ಇದು. ಇಲ್ಲಿ ನೋಡಿ ಬ್ಯೂಟಿಫುಲ್ V6 ಇಂಜಿನ್ ಯಾವ ಥರ ಕಾಣಿಸ್ತಾ ಇದೆ. ವಾವ್,
ಈ ಕಾರ್ ನೋಡಿ ಫುಲ್ಲು ಆ್ಯನಿಮೆ ರ್ಯಾಪ್ ಮಾಡಿಸಿದ್ದಾನೆ ಸೈಡಲ್ಲಿ. ಅಯ್ಯೋ ಸೀಟ್ ಮೇಲೂ ಬಿಟ್ಟಿಲ್ಲ, ಅಲ್ಲೂ ಆ್ಯನಿಮೆನೇ ಇದೆ. ಯಾವ ಕಾರ್ ನೋಡೋಣ ಬನ್ನಿ. ಇದು ಯಾವ ಕಾರ್ ಅಂತ ಎಲ್ಲೂ ಬರ್ದಿಲ್ಲ, ಬಟ್ ಸಖತ್ತಾಗಿದೆ ನೋಡೋಕ್ಕೆ ಮಾತ್ರ. ಓಪನ್ ಟಾಪ್ ಇದೆ, ಕನ್ವರ್ಟೇಬಲ್ ಅನಿಸುತ್ತೆ. ಇದ್ರ ಪಕ್ಕದಲ್ಲೇ ಇರೋ ಕಾರ್ ನೋಡಿ, ಅದು ಎಷ್ಟು ಆಂಟೆನ ಹಾಕೊಂಡವನೋ ಗೊತ್ತಿಲ್ಲ. ಎಲಾನ್ ಮಸ್ಕಿಗೆ ಡೈರೆಕ್ಟು ವೀಡಿಯೋ ಕಾಲ್ ಮಾಡ್ತಾನೆ ಅನಿಸುತ್ತೆ ಒಳಗಡೆ ಕೂತ್ಕೊಂಡು. ಕ್ರೇಜ್ ಇದೆ ಮಾತ್ರ ಕಾರು, ಸಖತ್ ಲಾಂಗ್ ಇದೆ. ಇಲ್ಲಿ ನೋಡಿ 1970s ನಿಸಾನ್ ಸ್ಕೈಲೈನ್ GT ನಿಂತಿದೆ. ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ ರೆಡ್ಡಲ್ಲಿ. ಇದೇ ಥರ ಇನ್ನೂ 4-5 ಎಲ್ಲ ಸ್ಕೈಲೈನ್ಗಳೇ ಇವೆಲ್ಲ. ಇದು ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ ಬ್ಲ್ಯಾಕಲ್ಲಿ. ಒಂಥರ ಗ್ರೇಯಿಶ್ ಕಲರ್ ಇದೆ, ಬಟ್ ಕ್ರೇಜಿ ಲುಕ್ ಮಾತ್ರ. ಇದು ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ ಏನಿದೆ ನಮ್ಮ ಮುಂದೆ ಅಂತ. ಮಸ್ಟ್ಯಾಂಗ್ GT 500 ಶೆಲ್ಬಿ ವರ್ಷನ್ನು. ಸಖತ್ತಾಗಿದೆ ಮಾತ್ರ. ಎಕ್ಸಾಸ್ಟ್ ನೋಡಿದ್ರದ್ದು ಯಾವ ಥರ ಇದೆ ಅಂತ. ಈ ಕಡೆ 2 ಎಕ್ಸಾಸ್ಟ್ ಕೊಟ್ಟಿದ್ದಾನೆ, ಮತ್ತು ಇನ್ನೊಂದು ಕಡೆ ಇನ್ನೂ 2 ಎಕ್ಸಾಸ್ಟ್ ಇದೆ. 700 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಈ ಬೀಸ್ಟು. ಫುಲ್ ಮಸ್ಕ್ಯುಲರ್ ಲುಕ್ ಇದೆ ಮಾತ್ರ. ಫಸ್ಟ್ ಟೈಮ್ ನೋಡಿದ್ದು ನಾನು ಇದನ್ನು, ಸಖತ್ತಾಗಿ ಕಾಣಿಸ್ತಾ ಇದೆ. ಮತ್ತು ಗಾಡಿ ಬಂದ್ಬಿಟ್ಟು ಇಂಪೋರ್ಟೆಡ್ ವೆಹಿಕಲು, ಯಾಕಂದರೆ ನೋಡಿ ಲೆಫ್ಟ್ ಹ್ಯಾಂಡ್ ಡ್ರೈವ್ ಇದೆ, ಬಟ್ ಜಪಾನಲ್ಲಿ ರೈಟ್ ಹ್ಯಾಂಡ್ ಡ್ರೈವ್ ಇರೋದು. ಮತ್ತು ಕಿಲೋಮೀಟರ್ಸ್ ನೋಡಿ, ಕಿಲೋಮೀಟರ್ಸ್ ಇಲ್ಲ, ಮೈಲ್ಸ್ ಪರ್ ಅವರಲ್ಲಿದೆ. ಸೊ ಅಮೇರಿಕನ್ ಇಂಪೋರ್ಟೆಡ್ ಇದು. ಇಲ್ಲಿ ನೋಡಿ 2 ಸೀಟರ್ ಮಾಡಿಫೈಡ್ ಜಿಮ್ನಿ ಇದೆ. ಹಿಂದ್ಗಡೆ ಇಲ್ಲಿ ಏನು ಹಾಕಿದ್ದಾನೆ ಅಂತ ನನಗೆ ಗೊತ್ತಿಲ್ಲ, ಏನಂತ ಗೊತ್ತಿದ್ರೆ ಹೇಳ್ರಪ್ಪ ನೀವೇ. ಹಿಂದ್ಗಡೆ ಒಂದು ಶವಲ್ ಕೂಡ ಇದೆ. ಮತ್ತು ಮೋಸ್ಟ್ ಕ್ರೇಜಿಯಸ್ಟ್ ಪಾರ್ಟ್ ಮುಂದೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಮುಂದೆ ಡಕ್ ಕುಂಡಿಸ್ಬಿಟ್ಟಿದ್ದಾನೆ ಇಲ್ಲಿಗೆ. ಮತ್ತು ಇಲ್ಲಿಂದ ನೋಡಿ ಸೀಟ್ಸಿಗೆ ಸ್ವೆಟರ್ ಹಾಕ್ಬಿಟ್ಟಿದ್ದಾನೆ. ಸೊ ಇಲ್ಲೆಲ್ಲ ಫುಡ್ ಸ್ಟಾಲ್ಸ್ ಇದೆ. ಕಾರ್ಗಳೆಲ್ಲ ನೋಡಿ ಸುಸ್ತಾಗದ್ಮೇಲೆ ಬಂದಿಲ್ಲಿ ಫುಡ್ನ ಎಂಜಾಯ್ ಮಾಡ್ಬೋದು. ಲೈನ್ ಮಾತ್ರ ಹೆವಿ ಇದ್ದಾವೆ ಇಲ್ಲಿ. ಇಲ್ಲಿ ನೋಡಿ ಎಲ್ಲ ಎಷ್ಟು ರೆಟ್ರೋ ಗಾಡಿಗಳಿದ್ದಾವೆ ಅಂತ. ಇಲ್ಲಿ ಯಾವುದು ಹೊಸ ಗಾಡಿಗಳು ನೋಡೋಕ್ಕಾಗಲ್ಲ, ಎಲ್ಲ ರೆಟ್ರೋ ಗಾಡಿಗಳೇ. ನೋಡಿ ಎಷ್ಟು ಲಾಂಗಾಗಿ ಲೋಡ್ ಆನ್ ಆಗಿ ಹೇಗಿದ್ದಾವೆ ಅಂತ ನೋಡೋದಕ್ಕೆ. ಇಂಜಿನ್ ಬೇ ಕೂಡ ಓಪನ್ ಮಾಡಿದ್ದಾರೆ. ಇದು ನೋಡಿ V8 ಅನಿಸುತ್ತೆ, V6 ಇದು, ಸಾರಿ. ಟೊಯೋಟದ ಮೊದಲನೇ ಗಾಡಿ ಟೊಯೋಪೆಟ್. ಇದನ್ನು ನೋಡಿ ಯಾವ ಥರ ಲೋಡ್ ಆನ್ ಮಾಡಿದ್ದಾರೆ ಅಂತ. ಇದು ಟೈರ್ಸ್ ಮೇಲಂತೂ ನಿಂತಿಲ್ಲ, ಗ್ರೌಂಡ್ ಮೇಲೆ ನಿಂತಿರಂಗಿದೆ ಇದು. ಯಾರ್ಯಾರು ಮ್ಯೂಸಿಯಂ ವ್ಲಾಗ್ ನೋಡಿಲ್ಲ ಇಲ್ಲಿವರೆಗೂ, ಮೇಲ್ಗಡೆ ಲಿಂಕ್ ಬಂದಿರುತ್ತೆ, ಕ್ಲಿಕ್ ಮಾಡಿ ಆ ವಿಡಿಯೋ ಕೂಡ ಖಂಡಿತವಾಗಿ ನೋಡಿ. ಈ ಗಾಡಿ ನೋಡಿ ಯಾವ ಥರ ಇದೆ ಅಂತ. ಕೆ ಟ್ರಕ್ ನೋಡಿದ್ದು ಸಖತ್ತಾಗಿದೆ. ಇಂಜಿನ್ ಬೇ ನೋಡಿದ್ರದ್ದು ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅಂತ. ಬಾನೆಟ್ ನೋಡಿ ಈ ಥರ ಓಪನ್ ಆಗೋದು. GT 2000 ಅಂತ ಇದೆ, ಐ ಗೆಸ್ ನಿಸಾನ್ ಅನಿಸುತ್ತೆ ಇದು. ಈ ಗಾಡಿ ನೋಡಿ ಯಾವ ಥರ ಇದೆ ಅಂತ. ಫುಲ್ ಕಲರ್ ಮ್ಯಾಚಿಂಗ್ ಮಾಡಿದ್ದಾರೆ. ಎಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ ಅಂದರೆ ಒಳಗಡೆ ಅಬ್ಸರ್ವ್ ಮಾಡಿ. ಫುಲ್ ಹೊರಗಡೆ ಹೇಗಿದೆಯೋ ಕಾರ್ ಕಲರಿಂಗು, ಅದಕ್ಕೆ ಮ್ಯಾಚ್ ಮಾಡೋ ಥರ. ಸ್ಟೇರಿಂಗ್ ನೋಡಿ ಯಾವ ಥರ ಇದೆ ಅಂತ, ಸೆಕ್ಸಿ. ನೋಡಿ ನಿಸಾನ್ ಫೇರ್ ಲೇಡಿ ಯಾವ ಥರ ಕಾಣಿಸ್ತೆ ಅಂತ, ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಕ್ರೇಜಿ ಕಾರ್ ಇದು. ವೋಲ್ಕ್ಸ್ವ್ಯಾಗನ್ ಬೀಟಲ್ ನೋಡಿ ನೆಲದಲ್ಲೇ ಇದೆ ಇದು. ಮತ್ತು ಈ ಗಾಡಿದು ಪೇಂಟ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ, ಮ್ಯಾಟ್ ಬ್ಲ್ಯಾಕು ನೋಡಿ. ಮಧ್ಯಾಹ್ನ ಊಟಕ್ಕೆ ನಾವು ತೊಗೊಂಡಿದ್ದೀವಿ ಇವತ್ತು ಕಪ್ ನೂಡಲ್ಸ್ ಜೊತೆ ಲೆಮನ್ ಸಾರ್. ಓಕೆ ಫ್ರೆಂಡ್ಸ್, ಇವತ್ತು ನೀವು ನೋಡಿದ್ರಲ್ಲ ಜಪಾನಲ್ಲಿ ಕಾರ್ ಕಲ್ಚರ್ ಯಾವ ಥರ ಇರುತ್ತೆ ಅಂತ. ಪೀಪಲ್ ಆರ್ ವೆರಿ ಕ್ರೇಜಿ ಅಬೌಟ್ ಕಾರ್ಸ್ ಆ್ಯಂಡ್ ಮೋಟರ್ ಸೈಕಲ್. ಅದು ಮಾಡಿಫಿಕೇಷನ್ ಅಂತ ಬಂತು ಅಂದರೆ ಕ್ರೇಜಿ ಕಾರ್ಸ್ ಮತ್ತು ಮೋಟರ್ ಸೈಕಲ್ಸ್ ನೋಡ್ಬೋದು ಯಾವುದೇ ಶೋಗೆ ಹೋದ್ರೂ. ಇವತ್ತು ಮಾತ್ರ ಸಖತ್ತಾಗಿತ್ತು ದಿನ ಮಾತ್ರ. ಐ ಲವ್ಡ್ ಇಟ್. ಸೊ ಮತ್ತೊಂದು ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ, ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲಿವರೆಗೂ ಸಿಗೋಣ ಅಂತ ಹೇಳ್ತಾ, ಸೈನಿಂಗ್ ಆಫ್. ಜಪಾನಲ್ಲಿ ಕನ್ನಡಿಗ, ಸಯೋನಾರ.